ನಾನು ಈ ಕಾರ್ಯಕ್ರಮ ಯಾಕೆ ಆರಂಭ ಮಾಡಿದ್ವಿ ಹಾಗೆ ಅನ್ನೋದನ್ನು ಒಂದೆರಡೇ ಮಾತಲ್ಲಿ ಹೇಳಿ ಮುಗಿಸ್ತೀನಿ. ನಾವು ಹಂಸಲೇಖವ್ರು ನನಗೆ ಬೈತಾರೆ, ಲೈ ಕಟ್ಟೆ ಹುಡುಗ ಬರಲಿ ಅಂತ. ನಾವು ಕಟ್ಟೆ ಹುಡುಗ ಅಂದರೆ ಕಲಾಕ್ಷೇತ್ರದ ಬಡದಲ್ಲಿ ಬೆಳೆದು ಬಂತವರು. ನಾನು ಫಸ್ಟು ಸಿನಿಮಾ ಮಾಡೋಕ್ಕೆ ಬಣ್ಣದ ಹೆಜ್ಜೆ ಅಂತೇಳಿ ಅವ್ರ ಬಳಿಗೆ ಸಂಗೀತ ಮಾಡೋಕ್ಕೆ ಹೋದಾಗ ನಟ ಅಂತ ಒಂದು ನಾಟಕನೇ ನಾನು ಅವ್ರ ಹತ್ರ ತೊಗೊಂಡೋಗಿದ್ದೆ. ಕಥಾವಸ್ತು ರಂಗಭೂಮಿನೇ ಆಗಿತ್ತು. ಏನೋ ನಾಟಕ ಇಟ್ಕೊಂಡು ಬಂದಿದ್ಯಾ ನಾಟಕ ಹುಡುಗ ಕಟ್ಟೆ ಅಂತ ಅಂತಲೇ ಹೇಳ್ತೀನಿ. ಅದ್ಭುತ ಸಂಗೀತ ಮಾಡಿಕೊಟ್ಟಿದ್ರು. ಎಲ್ಲರೂ ಕಲಾವಿದರಿಂದ ಹೋಗ್ತಾರೆ, ನೀವ್ಯಾಕ್ರಿ ನಿರ್ದೇಶಕರಿಂದ ಹೋಗ್ತಿದ್ರಿ ಅಂತ ಅನೇಕರು ಕೂಡ ನನ್ನನ್ನು ಪ್ರಶ್ನೆ ಮಾಡಿದ್ದುಂಟು. ಆದರೆ ನನ್ನ ಮನಸ್ಸಿನಲ್ಲಿದ್ದಿತ್ತು, ಯಾಕೆಂತಂದರೆ ಅವರು ಮುತ್ತಿನ ಹಾರ ಸಿನಿಮಾನ 10 ಬಾರಿ ನೋಡಿದ್ರು. ನನಗೆ ಇವತ್ತು ಕಾಡುತ್ತೆ. ಅದೊಂದು ಚಿಕ್ಕ ವಿಚಾರ ಹೇಳ್ತೀನಿ. ನಮ್ಮ ಮನೆ ಹತ್ರ ಅದೊಂದು ಸೈಟ್ ಇದೆ, ಇಂದ್ರನಗರ 85 ರೋಡಲ್ಲಿ. ಅದು ಇವತ್ತು ಮಾರಿದ್ರೆ 14 ಕೋಟಿಗೆ ಹೋಗುತ್ತೆ. ಮುತ್ತಿನ ಹಾರ ರಿಲೀಸ್ ಮಾಡೋಕ್ಕೆ ದುಡ್ಡಿಲ್ದರೆ 10 ಲಕ್ಷಕ್ಕೆ ಮಾರಿದ್ರಂತೆ. ನಮ್ಮ ಮನೆಗೆ ಬಂದ್ಬಿಟ್ಟು, ಈ ಸೈಟ್ ನಂದು ಕಣೆಯ, ಮುತ್ತಿನ ಹಾರದಿಂದ ಕಳ್ಕೊಂಬಿಟ್ಟೆ. ತಮಿಳಲ್ಲಿ ಅಮರನಾಥ ಸಿನಿಮಾ ಬಂತು. ಆ ಸಿನಿಮಾದ ಸನ್ನಿವೇಶಗಳನ್ನ ನೋಡಿದ್ರೆ 25 ವರ್ಷಗಳ ಹಿಂದೆಯೇ ಮುತ್ತಿನ ಹಾರದಲ್ಲಿ ಸೇಮ್ ಸೀಕ್ವೆನ್ಸು, ಅದೇ ಶಾರ್ಟ್ ಡಿವೈಡ್ ಮಾಡಿದ್ದಾರೆ. ಅದೇ ಥರದಲ್ಲಿ ಸೀಕ್ವೆನ್ಸ್ಗಳಿದೆ, ಸಂಭಾಷಣೆಗಳಿದೆ. 25 ವರ್ಷದ ಹಿಂದೆಯೇ ಮಾಡಿ ಜಾಗ ಮಾರ್ಕೊಂಡಂಥವ್ರು. ಆದರೂ ನಾನು ತುಂಬ ಜನ ಇಂಡಸ್ಟ್ರಿಯಲ್ಲಿ ಇಬ್ಬರನ್ನ ಜಾಸ್ತಿ ಪ್ರೀತಿಸ್ತೀನಿ. ಒಂದು ರಾಜೇಂದ್ರ ಸಿಂಗ್ ಬಾಬು, ಒಂದು ರವಿಚಂದ್ರನು. ಅವ್ರಿಬ್ಬರು ಕೈಲಿ ರಾತ್ರಿ 2 ಕೋಟಿ ದುಡ್ಡು ಕೊಟ್ಬಿಟ್ರೆ ಸೈಟ್ ತೊಗೊಳ್ಳಲ್ಲ. ಬೆಳಗ್ಗೆ ಎಲ್ಲರೂ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಬೆಳಗ್ಗೆ ಸಿನಿಮಾ ಸ್ಟಾರ್ಟ್ ಮಾಡೋಣ ದುಡ್ಡು ಬಂದ್ಬಿಟ್ಟಿದೆ ಅಂತ. ಆ ಥರದರು. ಹಾಗಾಗಿ ತನ್ನ ಉಸಿರು, ಊಟ, ಪರಿಸರ ಎಲ್ಲವೂ ಸಿನಿಮಾ ಆಗಿರಬೇಕು ಅಂತ ಯೋಚನೆ ಮಾಡೋದು. ನಮ್ಮ ಪಿ ಶೇಷಾದ್ರಿ ಅವರು 60 ತುಂಬಿತು ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ, ಯಾರೋ ಒಂದು ಸಮಿತಿ ಮಾಡ್ಕೊಂಡು ಈ ಥರದ ಕಾರ್ಯಕ್ರಮ ಮಾಡಬಾರ್ದು. ವಾಣಿಜ್ಯ ಮಂಡಳಿ ಅಂತ ಅಂದ ತಕ್ಷಣ ನೀವೇನೋ ಒಂದು ಟೈಟ್ಲ್ ಕೊಡೋದು, ಅವ್ರಿಗೇನೋ ಒಂದು ಪೋಸ್ಟರ್ ಡಿಸೈನ್ ಮಾಡಿಕೊಟ್ಬಿಡೋದು, ಅಥವಾ ಸೆನ್ಸಾರ್ಗೆ ಒಂದು ಕ್ಲಿಯರೆನ್ಸ್ ಲೆಟರ್ ಕೊಡೋದು ಅಷ್ಟೇ ಆಗಬಾರ್ದು. ಈ ಥರ ಸಾಧಕರನ್ನು ಗುರುತಿಸುವ ಕೆಲಸ ವಾಣಿಜ್ಯ ಮಂಡಳಿಗಳಿಂದ ಆಗಬೇಕು ಅಂತಕ್ಕಂಥ ಮಾತನ್ನು ಅವತ್ತು ಲಿಂಗೇವರು ಮತ್ತು ನಮ್ಮ ಪಿ ಶೇಷಾದ್ರಿ, ಗಿರೀಶ್ ಕಾಸರವಳ್ಳಿ ಅವರೆಲ್ಲರೂ ಪ್ರಸ್ತಾಪ ಮಾಡಿದ್ರು. ಅದ್ರ ಮೇಲೆ ಚರ್ಚೆ ಮಾಡಿದ್ವಿ. ಆದರೆ ಯಾವ ಥರದ ಕಾರ್ಯಕ್ರಮ ಮಾಡಬೇಕು, ಹೇಗೆ ಮಾಡಬೇಕು ಅಂತ. 50 ವರ್ಷ ತುಂಬಿದಿರತಕ್ಕಂಥ ಯಾರು ನಿರ್ದೇಶಕರಿದ್ದಾರೆ ಅಂಥವ್ರದ್ದು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಚರ್ಚೆ ಆಯಿತು. ಆದ ತಕ್ಷಣವೇ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಮುಂದೆ ಬಂದರು. 50 ನಿಂತಿತ್ತು. ಸರಿ, ಇದೊಂದು ಒಳ್ಳೆಯ ಅವಕಾಶ ನಮಗೆ. ಅವರ ಇವ್ರ ಬಗ್ಗೆ ಆಲ್ರೆಡಿ ತುಂಬ ಜನ ಹೇಳಿದ್ದಾರೆ, ಹೇಳ್ತಾನೆ ಇರ್ತಾರೆ. ಯಾಕೆಂದರೆ ಯಾವುದೇ ನಿರ್ದೇಶಕ ಒಂದು ಜಾನರಿನ ಸಿನಿಮಾ ಅಷ್ಟೇ ಮಾಡ್ತಾನೆ, ಎಲ್ಲ ಜಾನರಿನ ಸಿನಿಮಾ ಮಾಡೋಕ್ಕಾಗಲ್ಲ. ಯಾವುದೇ ಅವನು ಜಾನರ್ನ ಆಯ್ಕೆ ಮಾಡಿರ್ತಾನೆ, ಅದೇ ಜಾನರ್ನಲ್ಲಿ ಬೇರೆ ಕಥೆಗಳನ್ನು ಕೂಡ ತುರುಕ್ತಾನೆ ಹೊರತು ಸಂಪೂರ್ಣವಾಗಿ ಆ ಜಾನರ್ನಲ್ಲಿ ಅವರು ಹೋಗೋಕ್ಕಾಗಲ್ಲ. ಆದರೆ SVR ಅವರು ಅಲ್ಲೆಲ್ಲ ಅಂಥ ಮಾಡ್ತಾರೆ, ಬಂಧನ ಮಾಡ್ತಾರೆ, ನಾಗರಹೊಳೆ ಅಂತ ಸಿನಿಮಾ ಮಾಡ್ತಾರೆ, ಹೂ ಹಣ್ಣು ಅಂತ ಸಿನಿಮಾ ಮಾಡ್ತಾರೆ, ಗಂಡು ಬೇರುಣ್ಣ ಅಂತ ಸಿನಿಮಾ ಮಾಡ್ತಾರೆ, ಬಂಧನ ಅಂತ ಸಿನಿಮಾ ಮಾಡ್ತಾರೆ. ಹೀಗೆ ಅದೆಲ್ಲವೂ ಮೀರಿ ಆದ್ಮೇಲೆ ಎಲ್ಲೋ ನನಗೆ ಇನ್ನೊಂದು ಚೂರು ಬೇರೆ ಜಾನರ್ ನಾನು ಸಿನಿಮಾ ಮಾಡಿ ಸಕ್ಸಸ್ ಆಗಬೇಕು. ಕುರಿಗಳು ಸಹ ಸಿನಿಮಾ ಮಾಡ್ತಾರೆ. ಎಲ್ಲ ಜಾನರಿನ ಸಿನಿಮಾ ಮಾಡಿ ಗೆದ್ದು ತೋರಿಸಿದವರು, ನನ್ನ ಕೈಯಲ್ಲಿ ಗೆಲ್ಲಕ್ಕಾಗತ್ತೆ, ಎಲ್ಲ ಸಿನಿಮಾನು ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ತೋರಿಸ್ಕೊಟ್ಟ ಇಂಡಿಯಾದೆಲ್ಲ ಏಕೈಕ ವ್ಯಕ್ತಿ ಅವರು. ಬಟ್ ಈ ಥರದ ಕಾರ್ಯಕ್ರಮಗಳು ಕೂಡ 50 ವರ್ಷ ತುಂಬಿರತಕ್ಕಂಥ ಒಬ್ಬ ನಿರ್ದೇಶಕ ಈಗಲೂ ಚಾಲ್ತಿಲಿದ್ದಾರೆ ಅಂದರೆ ಅದು SV ರಾಜೇಂದ್ರ ಸಿಂಗ್ ಬಾಬು ಅವರು. ಸೊ ಇದು ಈ ದೇಶದಲ್ಲೇ ಆಗುತ್ತಿರತಕ್ಕಂಥ ಮೊದಲ ಸಂಭ್ರಮ. ನಾವು ಮಾತಾಡ್ತಾ ಎಲ್ಲೋ ಒಂದು ದಿವಸಕ್ಕೆ ಕಾರ್ಯಕ್ರಮ ಮುಗಿಬಾರ್ದು, ಮಧ್ಯಾಹ್ನ ಸೇರ್ಬಿಟ್ಟು ಎಲ್ಲರೂ ಇಂಡಸ್ಟ್ರಿ ಸೇರ್ಬಿಡೋದು, ಒಂದು ಪೇಟ ಹಾಕ್ಬಿಟ್ಟು ಆಗೋಯ್ತು ಕಾರ್ಯಕ್ರಮ, 50 ವರ್ಷ ಸಂಭ್ರಮ ಮಾಡಿದ್ವಿ ಅನ್ನೋ ರೀತಿ ಆಗಬಾರ್ದು. ಅದೇನೋ ಒಂದು ಬೇರೆ ಥರದೇ ಒಂದು ನಮ್ಮ ವೀರಕಪುತ್ರ ಶ್ರೀನಿವಾಸ್ ಹೇಳಿದ್ರು, ರೀ ಇದೊಂದು ಹಬ್ಬ ಆಗ್ಬೇಕು ರೀ, ಇದು ಹಬ್ಬದ ವಾತಾವರಣ ಸೃಷ್ಟಿ ಆಗಬೇಕು, ಅದನ್ನು ಹೇಗೆ ಮಾಡೋದು ಅಂತ ಮಾತಾಡ್ತಾ ಸ್ವಾಗತ ಸಮಿತಿ ಎಲ್ಲ ಸದಸ್ಯರು ಕೂಡ ಇದಕ್ಕೆ ಸ್ಪಂದಿಸಿದ್ರು. ಮೊದಲು ನನಗೆ ಅವರೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಇದು ಒಂದು ಸಂಭ್ರಮ ಆಗಬೇಕು. 3 ದಿವಸ ಅಂತ ಅಂದ್ಕೊಂಡ್ವಿ, 5 ದಿವಸ ಆಯ್ತದು. 5 ದಿವಸದಲ್ಲೂ ಎಲ್ಲ ಜಾನರಿನ ಅವರು ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದಿರತಕ್ಕಂಥ ಸಿನಿಮಾಗಳನ್ನ ನಾವಿಲ್ಲಿ ಶೋ ಮಾಡಬೇಕು ಅಂತ ಆಯಿತು. ಆಮೇಲೆ ಆ ಸಿನಿಮಾದಲ್ಲಿ ಯಾರೆಲ್ಲ ಕಲಾವಿದರು ಬದುಕಿದ್ದಾರೆ, ಅದರ ಕಥೆಗಾರರ ಮಕ್ಕಳು ಅಥವಾ ಇತರ ಎಲ್ಲರೂ ಸಂಬಂಧಪಟ್ಟವರು ಎಲ್ಲರೂ ಕೂಡ ಆ ಪ್ರದರ್ಶನಕ್ಕೆ ಕರಿಬೇಕು ಅಂತೇಳಿ ಒಂದು ತೀರ್ಮಾನ ಆಯಿತು. ಅದರಿಂದ ಎಲ್ಲರೂ ಕೂಡ ಶ್ರಮ ಇತ್ತು. ಇವತ್ತು ನಿಮ್ಮ ಮುಂದೆ ಈ ಕಾರ್ಯಕ್ರಮ ಆರಂಭ ಆಗಿದೆ. ಇನ್ನು ಮುಂದೆ ಪ್ರತಿ ವರ್ಷ ನಮ್ಮ ವಾಣಿಜ್ಯ ಮಂಡಳಿ ಈ ಥರ 50 ವರ್ಷ ತುಂಬಿರತಕ್ಕಂಥ ಎಲ್ಲ ನಿರ್ದೇಶಕರ ಒಂದು ಹಬ್ಬವನ್ನು ನಾವು ಮಾಡಲು ಸಿದ್ಧವಾಗಿದ್ದೀವಿ. ಇನ್ನೊಂದು ವಿಚಾರ ಇಲ್ಲಿ ನಾನು ಹೇಳಲೇಬೇಕು. ಮೊದಲ ಮೀಟಿಂಗ್ನಲ್ಲೇ ಈ ಕಾರ್ಯಕ್ರಮ ಈ ರೂಪರೇಷೆಗಳನ್ನ ರೂಪಿಸ್ಬೇಕಾದ್ರೆ ದಡಾರ ಅಂತ ಒಂದು ಧ್ವನಿ ಅಂತ ಹೇಳ್ತು. ನಾನು ಒಂದು ಚಿನ್ನದ ಪದಕವನ್ನು ಅವ್ರಿಗೆ ನೀಡ್ತೇನೆ,
5ನೇ ಹೆಸರಿನಲ್ಲಿ ಅಂತೇಳಿ ಹಂಸಲೇಖರು ಅನೌನ್ಸ್ ಮಾಡೋದು. ಇನ್ನು ಮೇಲೆ ಅದು ಇನ್ನೂ ಹೇಳಿದ್ರು, ಈ ಕಾರ್ಯಕ್ರಮ ಈ ವರ್ಷಕ್ಕೆ ನಿಲ್ಲಿಸಬೇಡ, ಪ್ರತಿ ವರ್ಷ ಮಾಡು, ಪ್ರತಿ ವರ್ಷನೂ ಒಂದು ಚಿನ್ನದ ಪದಕವನ್ನು ಅವ್ರಿಗೆ ನಾನು ನೀಡ್ತೇನೆ, ಇದು ಒಳ್ಳೆ ಕೆಲಸ ಆಗಲಿ. ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಮೀಟ್ ಮಾಡಿದ್ವಿ. ಅವ್ರು ಬಾಚಿ ತಬ್ಕೊಂಡ್ಬಿಟ್ರು, ನಮಗೆ ಓಡ್ಲಿಲ್ವಲ್ಲ ಎಂಥದ್ದೊಂದು ಕಲ್ಪನೆ, ಎಂಥ ಕಾರ್ಯಕ್ರಮ ಮಾಡ್ತಿದ್ಯಾ ನೀನು, ಇಂಥ ಕಾರ್ಯಕ್ರಮ ಮಾಡ್ತಿರೋ ನಿರಂತರವಾಗಿ ನಾನು ನಿನ್ನ ಜೊತೆ ಇರ್ತೀನಿ. ನಮಸ್ಕಾರ ಅಣ್ಣ, ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ. ಇನ್ಮೇಲೆ ಪ್ರತಿ ವರ್ಷ ಇಂಥದ್ದು ಕಾರ್ಯಕ್ರಮಗಳು ಮಾಡೋಣ. ಎಲ್ಲ ಸಾಧಕರನ್ನ ನೆನೆಸುವ ಕೆಲಸ ಆಗಲಿ, ಅವರ ಸಾಧನೆ ಜನಕ್ಕೆ ಅರಳಿ ತಲುಪಿರುತ್ತೆ, ಮತ್ತೆ ನೆನಪಿಸುವ ಕೆಲಸ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡೋಣ. ನಮಸ್ಕಾರ. ಕಾಲಾವಕಾಶ ಕಡಿಮೆ ಇದೆ, ಅವ್ರು ಮುಂಚೆನೇ ಬರದೇ ಕೊಟ್ಬಿಟ್ಟಿದ್ರು 5 ನಿಮಿಷ ಮಾತಾಡಿ 2 ನಿಮಿಷ ಮಾತಾಡಿ ಅಂತ, ಕ್ಷಮೆ ಇರಲಿ. ನಮಸ್ಕಾರ. ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಆಭಾರಿಯಾಗಿದ್ದೇನೆ, ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.